ಡೇ 3 ಬಾಣ್ಲಿ ಮಹಾರಾಜ್ ಕಿ ಜೈ. ಐರನ್ ಮಾಡಕ್ ಬಂದ್ರೆ ಮಾಡ್ಬೇಕು, ಇಲ್ಲ ಅಂತಂದ್ರೆ ಅಮ್ಮಿಕೊಂಡಿರ್ಬೇಕು. ಯಾಕಂದ್ರೆ ನಾನು ಐರನ್ ಮಾಡಕ್ ಹೋಗ್ಬಿಟ್ಟು ನನ್ನ ಪ್ಯಾಂಟ್ನ ನಾನು ಸುಟ್ಟಾಕೋಬಿಟ್ಟೆ. ಇದೊಂದೇ ಸಲ ಅಲ್ಲ, ನಾನು ಎಷ್ಟೋ ಸಲ ಹಿಂಗೇನೆ ಸುಟ್ಟಾಕ್ಬಿಟ್ಟಿದ್ದೀನಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಚಿನ್ನಿನ ಪಾರ್ಕಿಂಗ್ ಅಲ್ಲಿ ನಿಲ್ಸ್ಬಿಟ್ಟು ಎಲಿವೇಟರ್ ಅಲ್ಲಿ ಹೋದೆ. ಆಫೀಸ್ ಒಳಗಡೆ ಹೋಗುವಾಗ ನಮ್ಮ ಮ್ಯಾಮ್ ಅವ್ರ ಫ್ರೆಂಡ್ ಏನೋ ಬೀಪ್ ಸೌಂಡ್ ಅಲ್ಲಿ ಹೇಳ್ತಾ ಇದ್ರು. ನಾನು ಇರೋದೇ ಗೊತ್ತಿರ್ಲಿಲ್ಲ. ಪರವಾಗಿಲ್ಲ ಬಿಡಿ. ನನಗೆ ನೆನಪಿನ ಶಕ್ತಿ ಕಡಿಮೆ ಇರೋದ್ರಿಂದ ಡೈಲಿ ಏನಾದರೂ ಒಂದು ಮರ್ತು ಬರ್ತೀನಿ. ಅದಕ್ಕೆ ಇವತ್ತು ಬೆಲ್ಟ್ ಹಾಕೊಂಡು ಬರೋದನ್ನ ಮರ್ತು ಹೋಗ್ಬಿಟ್ಟಿದ್ದೀನಿ. ಅಲ್ಲಿಂದ ಸೀದಾ ನಾನು ಚೋಟುನ ಮಾತಾಡ್ಸ್ಕೊಂಡು ಅಲ್ಲಿಂದ ಎಲ್ಲರೂ ಟೀ ಕುಡಿಯೋಕ್ಕಂತ ಹೋದ್ವಿ. ಟೀ ಎಲ್ಲ ಕುಡಿದ್ಬಿಟ್ಟು ಅಲ್ಲಿಂದ ಸೀದಾ ಆಫೀಸ್ ಒಳಗಡೆ ಹೋಗಿ ನೋಡಿದರೆ ಒಂದು ಸಂಸಾರ ಮಾಡೋಕೆ ಏನೇನು ಬೇಕೋ ಎಲ್ಲ ತೊಗೊಬಂದಿಟ್ಟಿದ್ರು. ಇಲ್ಲಿ ಸಂಸಾರ ಮಾಡ್ತಾ ಇದೀವೋ ಇಲ್ಲ ಕೆಲಸ ಮಾಡ್ತಾ ಇದೀವೋ ಗೊತ್ತಿಲ್ಲ. ನಮ್ಮ ಪ್ರಭು ಮದುವೆ ಆಗಬೇಕು ಅಂತ 2 ವರ್ಷದಿಂದ ಹುಡುಗಿನ ಹುಡುಕ್ತಾ ಇದ್ದಾರೆ, ಆದರೂ ಸಿಗ್ತಾ ಇಲ್ಲ. ಅದಕ್ಕೆ ಬೇಗ ಹುಡುಗಿ ಸಿಗ್ಲಿ ಅಂತ ಹಾಲು ಉಕ್ಕಿಸ್ತಾ ಇದ್ವಿ. ಹೆಣ್ಣು ಸಿಗ್ತಾ ಇಲ್ಲ, ಅದಕ್ಕೆ ಇವತ್ತು ಹಾಲು ಉಕ್ಕಿಸ್ತಾ ಇದೀವಿ. ಇವತ್ತಿಂದ ಆದ್ರೆ ಹೆಣ್ಣು ಸಿಗ್ಬೋದು ಅಂತ. ನಾನು ಗ್ಲಾಸಲ್ಲಿ ಹಾಲು ಹಾಕೋಕೆ ಹೋಗ್ಬಿಟ್ಟು ಟೇಬಲ್ ಮೇಲೆ ಹಾಲು ಚೆಲ್ಬಿಟ್ಟೆ. ಅದಕ್ಕೆ ಪ್ರಭು ಕೊಟ್ಬಿಟ್ಟೆ. ನಮ್ಮ ತಂಗಿ ಬಂದಿಲ್ಲ, ಅವಳ ಜೊತೆ ಹೋಗ್ಬಿಟ್ಟು ಒಂದು ಬಿರಿಯಾನಿ ತಿನ್ಬಿಟ್ಟು ಅಲ್ಲಿಂದ ಸೀದಾ ನನ್ನ ಕೆಲಸನ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಮ್ಮ ಮನೆಗೆ ಬಂದೆ. ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಚೋಟುನ ಮಾತಾಡ್ಸ್ಕೊಂಡು ಲಿವರ್ ತಂದಿದೆ, ಲಿವರ್ನ ತಿಂದ್ಬಿಟ್ಟು ಆಮೇಲೆ ಬಾಣ್ಲಿ ಮಹಾರಾಜ್ ಕಿ ಜೈ. ನಿನ್ನೊಂದು ಬಿಡೋದಲ್ಲಿ ಸಿಗ್ತೀನಿ. ಬಾಯ್.